ಬನ್ನಿ ಸ್ನೇಹಿತರೆ, ನಮ್ಮ ದೇಶದಲ್ಲಿ ನೋಡಿ, ನಾವು ಹಿಂದೂಗಳು ಏನಿದ್ದೀವಿ ತುಂಬ ಅನಕ್ಷರಸ್ಥರು, ಅಮಾಯಕರು, ವಿದ್ಯಾವಂತರು ಸಹ. ಏನು ಅಂತಂದರೆ ಈ ಜವಾಹರ್ಲಾಲ್ ನೆಹರು ನೋಡಿ ಮುಸಲ್ಮಾನ ಅಂತೆ. ಏನು ಅಂದರೆ ಅವ್ರ ಕಸಿನ್ನೋ ಯಾರೋ ಅವ್ರ ಸಂಬಂಧಿಕರು ಮೊಹಮ್ಮದ್ ಅಲಿ ಜಿನ್ನಾ ಮೈಸೂರು ಪಾಕ್ನ ಕಟ್ ಮಾಡಿ ದೊಡ್ಡ ತುಂಡು ಇವ್ರು ಇಟ್ಕೊಂಬಿಟ್ಟ. ಸಣ್ಣ ತುಂಡನ್ನ ಮೊಹಮ್ಮದ್ ಅಲಿ ಜಿನ್ನಾ ಕೊಟ್ಟ. ಇದಾದಮೇಲೆ ಇನ್ನೂ ಉಳ್ಕೊಳ್ತು. ಇನ್ನೂ ಒಬ್ಬ ಗಲಾಟೆ ಮಾಡ್ತಿದ್ದ, ಅವನೇ ಶೇಖ್ ಅಬ್ದುಲ್ಲಾ ಅಂತ ಅಂದ್ಬಿಟ್ಟು ಕಾಶ್ಮೀರನ ಕೊಟ್ಟರು. ಸ್ವಲ್ಪ ದುರ್ಬಲನಾಗಿದ್ದ ಮತ್ತು ಸ್ವಲ್ಪ ದೂರದ ಸಂಬಂಧಿ. ಹಾಗಾಗಿ ಏನು ಮಾಡಿದ್ರು, ಅವನು ಇಂಡಿಯಾ ದೇಶದೊಳಗೆ ಇಟ್ಕೊಂಡು ಆರ್ಟಿಕಲ್ 35A ಏನೇನೋ ಮಾಡಿಬಿಟ್ಟು ಜಮ್ಮು ಆ್ಯಂಡ್ ಕಾಶ್ಮೀರ ಅಂತ ಕರೆದ್ಬಿಟ್ಟು ಅದು ಸಪ್ರೇಟ್ ಸ್ಟೇಟಸ್ ಇದು ಸೆಂಟ್ರಲ್ ಇದು ಮಾಡಿಬಿಟ್ರು. ಏನಂದರೆ ಸ್ಟೇಟ್ನ ದೇಶದ ಥರ ಮಾಡಿಬಿಟ್ರು. ಅವರಿಗೆ ಹೊಸ ಸಪ್ರೇಟ್ ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ಸ್ಥಾನ ಕೊಟ್ಟರು ಮತ್ತು ಬೇರೆ ಕಾನ್ಸ್ಟಿಟ್ಯೂಷನ್ ಕೊಟ್ಟರು. ನಮ್ಮ ದೇಶದಲ್ಲೇ ಇನ್ನೊಂದು ದೇಶ ಆಗೋಯ್ತು. ಅಂದರೆ ನಮ್ಮ ಸಾಮಂತ ರಾಜರಿದ್ದಂಗೆ. ಏನಾಯಿತು, ಈ ಜವಾಹರ್ಲಾಲ್ ನೆಹರು ಕಾಶ್ಮೀರಿ ಪಂಡಿತರು ಅಂತ ಇಟ್ಕೊಂಬಿಟ್ಟು ನೋಡಿ 1947ನೇ ಇಸ್ವಿಯಿಂದ ಹಿಡಿದು 64ನೇ ಇಸ್ವಿವರೆಗೂ ಪ್ರಧಾನಮಂತ್ರಿಯಾಗಿ ಇಳಿದ್ಬಿಟ್ರು. ಅದಾದ ನಂತರ ಅವ್ರ ಮಗಳು ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ. ಅದಾದ ನಂತರ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ. ಅದಾದ ನಂತರ ರಾಹುಲ್ ಗಾಂಧಿ, ದೊಡ್ಡ ಬಡ್ಡಿ ಮಗ ಇವತ್ತ, ಪಪ್ಪು ಅಂತ ಕರೀತಾರೆ. ಏನೂ ಬುದ್ಧಿ ಇಲ್ಲ. ಆದರೂ ನೋಡಿ ಈ ಕಾಂಗ್ರೆಸ್ನವ್ರು ಏನು ಮಾಡಿದ್ದಾರೆ, ಅವನ್ನ ಪ್ರಧಾನಮಂತ್ರಿ ಆಗಬೇಕು ಅಂತ ಹೊರಟಿದ್ದಾರೆ. ಅವನೇ ಪ್ರಧಾನಮಂತ್ರಿ ಆಗಬೇಕು ಅಂತ ತುಂಬ ಬಲವಾಗಿ ಪ್ರತಿಪಾದಿಸ್ತಿರೋರಲ್ಲಿ ನಮ್ಮ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು. ಯಾಕೆ ಅಂತಂದರೆ ಅರ್ಧ ಬೆಂಗಳೂರೇ ಇವ್ರದ್ದು ಮಾಡ್ಕೊಂಡ್ಬಿಟ್ಟಿದ್ದಾರೆ ರೀ. ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಮೈಸೂರಲ್ಲಿ ಅರಮನೆ ಕಟ್ಟಿಸ್ತಾ ಇದ್ದಾರಂತೆ. ಅದು ಕುವೆಂಪು ನಗರದಲ್ಲಿ ಇದೆಯಂತೆ. ಅದೊಂದು ಫೋಟೋ ಸಿಕ್ಕರೆ ಹಾಕ್ತೀವಿ ನೋಡಿ. ಏನು ಒಂದು ಸಾಮಾಜಿಕ ನ್ಯಾಯ ಸಿಕ್ಬಿಡ್ತಾ, ಅವ್ರ ಮನೆ ಕಟ್ಕೊಂಡ್ಬಿಟ್ರು, ಅವ್ರಿಗೆ ಅರಮನೆ ಆಗೋಯ್ತು. ಡಿ ಕೆ ಶಿವಕುಮಾರ್ ಅವ್ರದ್ದು ಬೇಕಾದಷ್ಟು ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಅದ್ಯಾವುದು ರಾಜರಾಜೇಶ್ವರಿ ದೇವಸ್ಥಾನ ಅಂತೆ, ಆ ಸ್ವಾಮಿ ಜೊತೆ ಟೈಪ್ ಮಾಡ್ಕೊಂಡಿದ್ದಂತೆ, ಬೇಕಾದಷ್ಟು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಮಾಡ್ತೀರಂತೆ. ಹೀಗೆ ಏನಾಯಿತು, ಈ ಕಾಂಗ್ರೆಸ್ನವ್ರು ಮೋಸ ಮಾಡ್ತಾನೇ ಬಂದರು. ದೇಶನ ವಿಭಜನೆ ಮಾಡಿದ್ದು ಮೋಸದ ದೃಷ್ಟಿಯಿಂದ. ಯಾಕೆ ಅಂತಂದರೆ ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಕೊಟ್ಟ ಮೇಲೆ ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ ಉಳಿದಿದ್ದು. ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ ಅಂತ ಕರೀಲಿಲ್ಲ ರೀ. ದೊಡ್ಡ ಅನ್ಯಾಯ ಆಗಿದೆ ಹಿಂದೂಗಳಿಗೆ. ಇಲ್ಲಿ ನಾವು 70 ವರ್ಷ ಸುಮ್ಮನೆ ಇದ್ದು ಬಿಟ್ಟಿದ್ದೀವಿ. ಏನು ಅಂದರೆ ಹಿಂದೂಗಳಿಗೋಸ್ಕರ ಇರ್ತಕ್ಕಂಥದ್ದು ದೇಶ ಒಂದೇ. ಕ್ರಿಶ್ಚಿಯನ್ರಿಗೆ ಏನಾದರೂ ಸೇಫ್ ಜಾಗ ಬೇಕು ಅಂತಂದರೆ ವ್ಯಾಟಿಕನ್ ಇದೆ, 100ಕ್ಕಿಂತ ಹೆಚ್ಚು ರಾಷ್ಟ್ರಗಳಿವೆ. ಹಾಗೆ ಮುಸಲ್ಮಾನರಿಗೆ ಏನಾದರೂ ಸೇಫ್ ಜಾಗ ಬೇಕು ಅಂದರೆ ಮಕ್ಕಾ ಮದೀನಾ ಇದೆ, ಮತ್ತು 50ಕ್ಕಿಂತ ಹೆಚ್ಚು ರಾಷ್ಟ್ರಗಳಿದೆ. ಆದರೆ ನಮ್ಮ ಹಿಂದೂಗಳಿಗೆ ಏನಾದರೂ ಸೇಫ್ ಜಾಗ ಬೇಕು ಅಂದರೆ ಇರ್ತಕ್ಕಂಥದ್ದು ಒಂದೇ ಒಂದು ಹಿಂದೂಸ್ತಾನ, ಇಂಡಿಯಾ ಅಂತ ಕರಿತಿದ್ದೀವಿ. ಅದನ್ನು ಸಹ ಅದೇನಾಗಿದೆ, ಪಾಶ್ಚಿಮಾತ್ಯರ ಬಾಯಲ್ಲಿ ನಾಲ್ಗೆ ಹೊರಡಲಿಲ್ಲ. ಮಾಂಸ ತಿನ್ನೋದು, ದನದ ಮಾಂಸ, ಕುದುರೆ ಮಾಂಸ, ಆ ಮಾಂಸ ಈ ಮಾಂಸ ತಿಂದ್ಬಿಟ್ಟು ನಾಲ್ಗೆ ಹೊರಡಲಿಲ್ಲ. ಅದಕ್ಕೆ ಏನು ಮಾಡಿದವರು, ಸಿಂಧೂ ನದಿ ಬಯಲು ಪ್ರದೇಶದಲ್ಲಿರ್ತಕ್ಕಂಥ ಜನನ ಸಿಂಧೂ ಜನಗಳು ಅಂತ ಕರೆದ್ರು. ಹಿಂದೂಗಳು ಅಂತ ಕರಿಬೇಕಿತ್ತು. ಆದರೆ ಏನು ಮಾಡಿದ್ರು, ಇಂಡಿಯಾ ಅಂತ ಕರೆದುಬಿಟ್ರು. ಇಂಡಸ್ ಅಂತ ನದಿನ ಕರೆದ್ರು, ಇಂಡಿಯಾ ಅಂತ ದೇಶನ ಕರೆದುಬಿಟ್ರು. ನಾವೇನು ಮಾಡಿದ್ವಿ, ಜವಾಹರ್ಲಾಲ್ ನೆಹರು ಆತ ಹಿಂದೂನೇ ಅಲ್ಲ, ಅವನು ಸಹ ಇಂಡಿಯಾ ಅಂತ ಒಪ್ಕೊಂಬಿಟ್ಟ. ಅದೇನಾಯಿತು, ಕಾಸ್ಟ್ ಲೀಡ್ರ್ ಇವನು. ಮಾಸ್ ಲೀಡ್ರ್ ಏನು ಮಾಡೋರು, ದುಡ್ಡು ಇರಲಿಲ್ಲ ಮಹಾತ್ಮ ಗಾಂಧಿಗೆ. ಮಾಸ್ ಲೀಡ್ರ್ ಅವರೇನು ಮಾಡಿದ್ರು, ಇವ್ರು ಹೇಳಿದ್ದನ್ನೆಲ್ಲ ಒಪ್ಕೊಂಡ್ರು ಅನ್ನೋದಕ್ಕೆ ಒಂದು ಸಾಕ್ಷಿ ಸಿಗುತ್ತೆ ನಮಗೇನು ಅಂತಂದರೆ, ಅಲಹಾಬಾದ್ಗೆ ಹೋಗಬೇಕು. ಅಲಹಾಬಾದ್ ಅಂತಂದರೆ ಈಗ ನಮ್ಮ ಪ್ರಯಾಗ್ರಾಜು ತ್ರಿವೇಣಿ ಸಂಗಮ ಆಗುತ್ತೆ, 12 ವರ್ಷಕ್ಕೊಂದ್ಸರಿ ಕುಂಭಮೇಳ ಆಗುತ್ತೆ. ಅಲ್ಲಿ ನೋಡಿ, ನಾವು ಅಲಹಾಬಾದ್ ರೈಲ್ವೆ ಸ್ಟೇಷನ್ನಿಂದ ತ್ರಿವೇಣಿ ಸಂಗಮಕ್ಕೆ ಹೋದರೆ ಎಡಗಡೆಗೆ ಒಂದು ಡಿವಿಯೇಷನ್ ಹೋಗುತ್ತೆ. ಸುಮಾರು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ರೈಲ್ವೆ ಸ್ಟೇಷನಿಂದ ಹೋದ್ಮೇಲೆ ಎಡಗಡೆಗೆ ಒಂದು ಡಿವಿಯೇಷನ್ ಇದೆ. ಆ ಡಿವಿಯೇಷನ್ ಒಳಗಡೆ 2 ಕಿಲೋಮೀಟ್ರ್ ಹೋದರೆ ಆನಂದ ಭವನ ಅಂತ ಸಿಗುತ್ತೆ. ಆನಂದ ಭವನ ಅನ್ನೋದು ಅರಮನೆ ಅಂತೆ. ಮೈಸೂರು ಅರಮನೆ ಯಾರು ನೋಡಿದ್ದಾರೆ ಅವರಿಗೆ ಹೌದು ಇದು ಒಂದು ಅರಮನೆ ಇರ್ಬೋದು ಅನ್ನೋ ಕಲ್ಪನೆ ಬರುತ್ತೆ. ಇಷ್ಟು ದೊಡ್ಡ ಅರಮನೆ ಅಲ್ಲ, ಬಟ್ ಅರಮನೆ ಅಂತ ಹೇಳ್ಬೋದು. ಅರಮನೆಯಲ್ಲಿ ಹೋದರೆ ನೋಡಿ, ಅಲ್ಲೇನಾಗುತ್ತೆ, ಇಂದಿರಾ ಗಾಂಧಿ ಯಾರೋ ಆಕೆ ಗಂಡ ಮುಸ್ಲಿಮು ಎಂಥದ್ದು ಫಿರೋಜ್ ಗಾಂಧಿ ಅಂತ ಅಂದ್ಬಿಟ್ಟು ಅವನು ಕರ್ಕೊಂಡು ಓಡೋಗ್ತಾನೆ. ಇವಳನ್ನ ಕರ್ಕೊಂಡು ಓಡೋಗಿ ಅಫ್ಘಾನಿಸ್ತಾನದಲ್ಲಿ ಮದುವೆ ಆಗ್ತಾನೆ. ಅಫ್ಘಾನಿಸ್ತಾನದಲ್ಲಿ ಮದುವೆ ಆದ ಪ್ರಧಾನಮಂತ್ರಿ ಮಗಳು ಅಫ್ಘಾನಿಸ್ತಾನಕ್ಕೆ ಓಡೋಗಿ ಮದುವೆ ಆದರೆ ಅವಮಾನ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಇಬ್ಬರನ್ನ ಹಿಡ್ಕೊಂಬಂದ್ಬಿಟ್ಟು ಏನು ಮಾಡ್ತಾರೆ, ಮತ್ತೆ ಆ ಪ್ರಯಾಗ್ರಾಜಲ್ಲಿ ಈ ಆನಂದ ಭವನದಲ್ಲಿ ಒಂದು ಕಟ್ಟೆ ಇದೆ. ಆ ಕಟ್ಟೆಯಲ್ಲಿ ಇವಾಗಲೂ ಸಹ ಇಂದಿರಾ ಗಾಂಧಿ ಮದುವೆ ಆಗಿದ್ದ ಜಾಗ ಅಂತ ಅಂದ್ಬಿಟ್ಟು ಕಲ್ಲನ್ನು ಇಟ್ಟಿದ್ದಾರೆ. ಅಲ್ಲಿ ನೋಡಬೇಕು, ನಾವು ಹಿಸ್ಟ್ರಿನ ಓದಬೇಕು ಅಂತಂದರೆ ಹಿಸ್ಟ್ರಿನ ಅರ್ಥ ಮಾಡ್ಕೋಬೇಕು. ನಮ್ಮ ದೇಶದ ಜೊತೆಗೆ ಹಿಂದೂಗಳ ಜೊತೆಗೆ ಹಿಂದೂ ಸಂಸ್ಕೃತಿ, ಹಿಂದೂ
ಜೀವನ ಪದ್ಧತಿ ಎಷ್ಟು ಅನ್ಯಾಯ ಆಗಿದೆ. ನಮ್ಮ ಹಿಸ್ಟ್ರಿನೇ ವಿಕಾರ ಮಾಡಿಬಿಟ್ಟಿದ್ದಾರೆ. ಇಷ್ಟು ವಿಕಾರ ಮಾಡಿದ್ದಕ್ಕೆ ಮೊಟ್ಟ ಮೊದಲನೇ ಕಾರಣ ಜವಾಹರ್ಲಾಲ್ ನೆಹರು ಅಂತ ಹೇಳಬೇಕು. ಅದಾದ ನಂತರ ನೋಡಿ ಇಂದಿರಾ ಗಾಂಧಿ ಬರ್ತಾರೆ. ಇಂದಿರಾ ಗಾಂಧಿ ಬಂದರೆ 1969ನೇ ಇಸ್ವಿನಲ್ಲಿ ಅದುವರೆಗೂ ಬ್ಯಾಂಕೆಲ್ಲ ಪ್ರೈವೇಟ್ ಇದರಲ್ಲಿರುತ್ತೆ, ಏನು ಅಂದರೆ ಪ್ರೈವೇಟ್ ಹ್ಯಾಂಡ್ಸಲ್ಲಿರುತ್ತೆ ಮ್ಯಾನೇಜ್ಮೆಂಟು. ಅದನ್ನೇನು ಮಾಡ್ತಾರೆ, ಇಂದಿರಾ ಗಾಂಧಿ ರಾಷ್ಟ್ರೀಕರಣ ಮಾಡ್ತಾರೆ. ರಾಷ್ಟ್ರೀಕರಣ ಮಾಡಬೇಕು ಅನ್ನೋ ಸ್ಲೋಗನ್ ಕೊಡ್ತಾರೆ. ನಮ್ಮ ದೇಶದಲ್ಲಿ ಬಡತನ ನಿರ್ಮೂಲನೆ ಮಾಡೋದಕ್ಕೋಸ್ಕರ ಬ್ಯಾಂಕ್ಗಳನ್ನೆಲ್ಲ ರಾಷ್ಟ್ರೀಕರಣ ಮಾಡ್ತಾಯಿದ್ವಿ. ಬಡವರಿಗೆ ಸುಲಭವಾಗಿ ದುಡ್ಡು ಸಿಗಬೇಕು, ಬಿಸ್ನೆಸ್ ಮಾಡೋರಿಗೆ ದುಡ್ಡು ಸಿಗಬೇಕು. 69ನೇ ಇಸ್ವಿಯಿಂದ ಹಿಡಿದು 2014ನವರು ಬಡವರು ಶ್ರೀಮಂತರಾಗಲಿಲ್ಲ ರೀ. ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಎಲ್ಲರೂ ಶ್ರೀಮಂತರಾದರು. ಎಲ್ಲರ ಹೆಸರು ಹೇಳ್ತಾ ಹೋಗ್ಬೋದು, ಯಾರೂ ಇದಿಲ್ಲ. ಏನು ಅಂತಂದರೆ ಯಾರು ಬಿಟ್ಟು ಹೋದ್ವಿ, ಎಲ್ಲ ಕಾಂಗ್ರೆಸ್ ಲೀಡ್ರುಗಳು 100 ಕೋಟಿಯಿಂದ 1000 ಕೋಟಿ ಮಾಡಿದ್ರು, 1000 ಕೋಟಿ ಲಕ್ಷ ಕೋಟಿ ಮಾಡಿದ್ರು. ಏನು ಅಂತಂದರೆ ಲಕ್ಷಾಂತರ ಕೋಟಿ ದುಡ್ಡು ಮಾಡಿಬಿಟ್ಟು 2014ನೇ ಇಸ್ವಿನಲ್ಲಿ ಇದನ್ನೇ ಒಂದು ಎಲೆಕ್ಷನ್ ಬಂಡವಾಳವಾಗಿ ಇಟ್ಕೊಂಡು ನರೇಂದ್ರ ಮೋದಿ ಅಧಿಕಾರಕ್ಕೆ ಬರ್ತಾರೆ. 2019 ಬರ್ತಾರೆ, 2024 ಬಂದಿದ್ದಾರೆ, 2029 ಬರ್ತಾರೆ, 2034 ಬರ್ತಾರೆ. 2039ನೇ ಇಸ್ವಿನಲ್ಲಿ ಯೋಗಿ ಆದಿತ್ಯನಾಥ್ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋ ಒಂದು ಅನುಮಾನ, ಒಂದು ಇದು ಈ ತೆರೆಮರೆಯಲ್ಲಿ ಈ ಪ್ರಯತ್ನ ನಡೀತಾರೆ. 2039ಕ್ಕೆ ಯೋಗಿ ಆದಿತ್ಯನಾಥ್ ಅವರು ಪ್ರಧಾನಮಂತ್ರಿ ಆಗ್ತಾರೆ. ನಮ್ಮ ದೇಶ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಯಾಕೆ ಇನ್ನು ಹಿಂದೂಗಳು ಎಚ್ಚೆತ್ಕೊಂಡ್ಬಿಟ್ಟಿದ್ದಾರೆ. ಹಿಂದೂಗಳು ಎಚ್ಚೆತ್ಕೊಂಡಿರೋದ್ರಿಂದ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದೆರಡು ಉದಾಹರಣೆ ಕೊಡಬೇಕಾಗತ್ತೆ. ನೋಡಿ, ಹಿಂದೂಗಳು ಎಚ್ಚೆತ್ಕೊಂಡಿದ್ದಾರೆ. ಹಿಂದೂಗಳು ಕಾನೂನು ಗೌರವಿಸ್ತಕ್ಕಂಥವ್ರು, ಕಾನೂನು ಮರ್ಯಾದೆ ಕೊಡ್ತಕ್ಕಂಥವ್ರು, ಟ್ಯಾಕ್ಸ್ ನನಗೆ ಕೊಡ್ತಕ್ಕಂಥವ್ರು. ಇಲ್ಲೇನಾಗಿದೆ, ಇಂಡಿಯಾ ದೇಶದಲ್ಲಿ ಫ್ರೀ ಕೇಳೋರದ್ದೇ ರಾಜ್ಯಭಾರ ಆಗೋಗ್ಬಿಟ್ಟಿದೆ. ನನಗೆ ಭಿಕ್ಷೆ ಕೊಡಬೇಕು ಅನ್ನೋರ್ದು ಪ್ರಪಂಚದಲ್ಲಿ ಎಲ್ಲೂ ಅಲ್ಲ. ಭಿಕ್ಷೆ ಕೇಳೋರಿಗೆ ಯಾವ ಸ್ವಾತಂತ್ರ್ಯ ಇರಲ್ಲ ರೀ. ಭಿಕ್ಷೆ ಹಾಕಿದ್ದನ್ನು ತಿನ್ಕೊಂಡು ಬಿದ್ದಿರಬೇಕು. ಭಿಕ್ಷೆ ಕೇಳೋರು ಏನು ಮಾಡಿದ್ರು, ಸಾಮಾಜಿಕ ನ್ಯಾಯ ಮುಖವಾಡ ಹಾಕ್ಕೊಂಡು ಅಂಬೇಡ್ಕರ್ನ ಎದುರಿಟ್ಕೊಂಡು ಭಿಕ್ಷೆ ಕೇಳೋರದ್ದೇ ಸಾಮ್ರಾಜ್ಯ ಆಗ್ಬಿಟ್ಟಿದೆ. ಈ ರಾಜಕಾರಣಿಗಳು ಏನು ಮಾಡ್ತಿದ್ದಾರೆ ಅಂತಂದರೆ, ಟ್ಯಾಕ್ಸ್ ಕಟ್ಟೋರಿಂದ ದುಡ್ಡು ತಗೋತಾರೆ. 100 ರೂಪಾಯಿ ತೊಗೊಂಡ್ರೆ 80 ರೂಪಾಯಿ ಅವರೇ ಹೊಡೆದು ತಿಂದುಬಿಡ್ತಾರೆ. ಭ್ರಷ್ಟಾಚಾರ, ರಾಜಕೀಯ ಭ್ರಷ್ಟಾಚಾರ ಮಿತಿ ಮೀರಿಬಿಟ್ಟಿದೆ. ಪ್ರಪಂಚದಲ್ಲೇ ನಂಬರ್ 1 ಆಗ್ಬಿಟ್ಟಿದೆ ನಮ್ಮ ಇದು. ಈಗ ನರೇಂದ್ರ ಮೋದಿ ಬಂದ ಮೇಲೆ ಅದನ್ನು ಹೋಗಲಾಡಿಸ್ಬೇಕು. ಪ್ರಪಂಚದಲ್ಲೇ ಅತ್ಯಂತ ಶ್ರೀಮಂತವಾದ ರಾಷ್ಟ್ರ ನಮ್ಮದು. ಟ್ಯಾಕ್ಸ್ ಕಟ್ಟೋರು ಅಷ್ಟೊಂದು ಜನ ಇದ್ದೀವಿ. ಸೊ ಟ್ಯಾಕ್ಸ್ ಕಟ್ಟೋರು ವೋಟ್ ಬ್ಯಾಂಕ್ ಆಗಿದ್ದಾರೆ. ವೋಟ್ ಬ್ಯಾಂಕ್ ಆಗಿರೋದ್ರಿಂದ ನರೇಂದ್ರ ಮೋದಿಯವರ ಪ್ರಭಾವ ಸ್ವಲ್ಪ ಕಡಿಮೆ ಆಗಿದೆ ಅನಿಸುತ್ತೆ. ಆದರೆ ಆಳವಾಗಿ ವಿಶ್ಲೇಷಣೆ ಮಾಡಿದಾಗ ಈ ಟ್ಯಾಕ್ಸ್ ಕಟ್ಟೋರು, ದೇಶಭಕ್ತರು ಎಲ್ಲರೂ ಸಹ ನರೇಂದ್ರ ಮೋದಿಯವ್ರ ಫಾಲೋವರ್ಸ್ ಆಗಿದ್ದಾರೆ. ನರೇಂದ್ರ ಮೋದಿಯವರು ವೋಟ್ ಬ್ಯಾಂಕ್ ಆಗಿದ್ದಾರೆ. ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡಾಗ 2024ನೇ ಇಸ್ವಿನಲ್ಲಿ ನರೇಂದ್ರ ಮೋದಿಯವರು 250 ಸೀಟ್ ತಗೊಂಡು BJP ನೋಡಿ, ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಿಯನ್ಸ್ ಅಂತ ಅಂದ್ಬಿಟ್ಟು ಆ ಪಕ್ಷದ ಹೆಸರು ಇಟ್ಕೊಂಡು ಸಂಯುಕ್ತ ಸರ್ಕಾರ ನಡೆಸ್ತಾ ಇದ್ದಾರೆ. ನಡೆಸಿದ್ರು ಸಹ ಆತ ತುಂಬ ಚಾಣಾಕ್ಷ. ನಾವು ಚಾಣಕ್ಯ ಇದ್ದ ಅಂತ ಕೇಳ್ತೀವಿ. ಚಾಣಕ್ಯನಿಗಿಂತಲೂ ಬುದ್ಧಿವಂತ. ಮತ್ತು ಎಲ್ಲರನ್ನೂ ಸೇರಿಸ್ಕೊಂಡು ಒಳ್ಳೆ ಆಡಳಿತ ನೀಡ್ತಾರೆ. ಭ್ರಷ್ಟಾಚಾರ ಕಡಿಮೆ ಆಗುತ್ತೆ, ದೇಶಭಕ್ತಿ ಬೆಳೆಯುತ್ತೆ. ನಮ್ಮ ದೇಶ ಪ್ರಪಂಚದ 3 ದೊಡ್ಡ ಆರ್ಥಿಕ ಶಕ್ತಿಗಳು ಒಂದಾಗುತ್ತೆ ಅನ್ನೋ ಇದು ನಂಬಿಕೆ, ನಮ್ಮ ಬಲವಾದ ನಂಬಿಕೆ. ಆ ದೃಷ್ಟಿಯಿಂದ ಬನ್ನಿ, ಭ್ರಷ್ಟಾಚಾರ ಕಡಿಮೆ ಆಗುತ್ತೆ. ಯಾರು ಹುಚ್ಚು ಮುಂಡೆ ಮದುವೆಯಲ್ಲಿ ಉಂಡೋನೇ ಜಾಣ ಅಂತಿದ್ರು, ಅವ್ರದ್ದೆಲ್ಲ ಆಟ ನಡೆಯೋದಿಲ್ಲ. ಯಾಕೆಂದ್ರೆ ನರೇಂದ್ರ ಮೋದಿಯವರು ಹೇಳಿದ್ದಾರೆ, ಇದುವರೆಗೂ ನೋಡಿದ್ದು ನಂಬರ್ 1 ನಂಬರ್ 2ನಲ್ಲಿ ನೋಡಿದ್ದು ಬರೀ ಟ್ರೈಲರ್ ಮಾತ್ರ. ಈಗ ನಿಜವಾದ ಫಿಲ್ಮ್ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ನಿಜವಾದ ಆಟ ಇವಾಗ ಶುರುವಾಗುತ್ತೆ 3ನೇ ಟರ್ಮಲ್ಲಿ. ಇದೇನಾಗಿದೆ, ಮತ್ತು ಈಗ JDS ಇರ್ಬೋದು, ಮತ್ತು ಒರಿಸ್ಸಾದಲ್ಲಿ BJP ಅಧಿಕಾರಕ್ಕೆ ಬಂದಿದೆ, ಮತ್ತು ಉತ್ತರ ಪ್ರದೇಶದಲ್ಲೂ ಅಧಿಕಾರದಲ್ಲಿದೆ, ಮತ್ತು ಜಾಸ್ತಿ ಸೀಟ್ ತೊಗೊಂಡಿದೆ. ಹಾಗಾಗಿ ಹೆಚ್ಚಿನ ಸ್ಟ್ರೆಂತಿಂದ, ಹೆಚ್ಚಿನ ಶಕ್ತಿಯಿಂದ, ಹೆಚ್ಚಿನ ಆತ್ಮಶಕ್ತಿಯಿಂದ BJP 3ನೇ ಟರ್ಮ್ ಅಧಿಕಾರಕ್ಕೆ ಬಂದಿದೆ. ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗಿದೆ. ಇದೆಲ್ಲ ಹೆಮ್ಮೆ ತರತಕ್ಕಂಥ ವಿಷಯ. ಇದನ್ನು 2024ನೇ ಇಸ್ವಿನಲ್ಲಿ ಅಧಿಕಾರಕ್ಕೆ ಬಂದಿದೆ. 2029ರಲ್ಲಿ ಪ್ರಪಂಚದ 3 ಆರ್ಥಿಕ ದೊಡ್ಡ ಶಕ್ತಿಗಳಲ್ಲಿ ನಮ್ಮದು ಒಂದಾಗುತ್ತೆ. ಇದುವರೆಗೂ ಏನಾಗಿತ್ತು, ಫ್ರೀ ಕೇಳೋರ್ದು ದೇಶ ಆಗಿತ್ತು ಇದು. ಏನು ಅಂದರೆ ಭಿಕ್ಷೆ ಬೇಡೋರು ಸಾಮಾಜಿಕ ನ್ಯಾಯ ಅನ್ನೋ ಮುಖವಾಡ ಹಾಕ್ಕೊಂಡು ನಮ್ಮದು ದೇಶ ನಾವು ಹೇಳ್ದಂಗೆ ನಡಿಬೇಕು ಅಂತಿದ್ದು. ಈಗ ಏನಾಗಿದೆ, ಕಾಲಕ್ರಮೇಣ ಈ ಮನಸ್ಥಿತಿ ಬದಲಾಗಿದೆ. ಟ್ಯಾಕ್ಸ್ ಕಟ್ಟೋರು ವೋಟ್ ಬ್ಯಾಂಕ್ ಆಗಿದ್ದಾರೆ. ಟ್ಯಾಕ್ಸ್ ಕಟ್ಟೋರು ವೋಟ್ ಬ್ಯಾಂಕ್ ಆಗಿರೋದ್ರಿಂದ ದೇಶಭಕ್ತರು ಟ್ಯಾಕ್ಸ್ ಕಟ್ಟೋರ್ದಾಗ್ತಾ ಇದೆ ದೇಶ. ಈಗ ನಿಜವಾದ ಸ್ಟ್ರಾಂಗ್ ಫೌಂಡೇಶನ್ ದೇಶಕ್ಕೆ ಬೀಳ್ತಾ ಇದೆ ಅಂತ ಹೇಳ್ಬೋದು. ಇದನ್ನೆಲ್ಲ ಆಳವಾಗಿ ವಿಶ್ಲೇಷಣೆ ಮಾಡಿದಾಗ ನಮ್ಮ ದೇಶ ಸರಿಯಾದ ದಿಕ್ಕಿನಲ್ಲಿ ನರೇಂದ್ರ ಮೋದಿಯವರ ಕಾಲದಲ್ಲಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.